ಅಪ್ಪ ಎಂತ ಒಳ್ಳೆ ರಾಶಿ. ಮಾಣಿ ಜಾತಕ ಲಾಯಕ್කුಂಟು. ಒಂದು ದಿನ ಲೇಟ್ ಆಗಿದ್ದಿದ್ರೆ ಇಂಥ ಒಳ್ಳೆ ಮಾಣಿಯನ್ನು ತುಪಾಕಿ ಹೊಡೆದು ಸುಟ್ಟು ಬಿಡ್ತಿದ್ನಲ್ಲ ಮಾರ್ರೆ. ಎಂತದು ನಿಮ್ಮ ಬುರ್ನಾಸು ತುಪಾಕಿಲಿ ಒಂದು ಒಣ ಹೂ ಕೀಳಿಕ್ಕೆ ಆಗುದಿಲ್ಲ, ಇನ್ನು ಸಾವಾಗ್ತದ ಈ ಕರೆಂಟ್ ಇಲ್ಲದ ಹೊತ್ತಲ್ಲಿ. ಈಗ ನಿನ್ನ ಜನ್ಮಕ್ಕೆ ಉಂಟಲ್ಲ. ಎಂತ ಉಂಟು? ಮುಚ್ಚು ಬಾಯಿ. ಅನಲ್ಲಿ ಕೇಳ ಡಾಕ್ಟ್ರೆ, ಇಲ್ಲಿ ಕೇಳಿ. ಕಳೆದ 20 ಸೀಸನ್ ನಲ್ಲಿ ನನ್ನ ಜಾತಕ ನೋಡಿಲ್ಲ. ನಾನು ಒಂದು ಹೆಣ್ಣು ದಿಕ್ಕಿಲ್ಲ ನಾಯಿಯ. ಈಗ ನಿನ್ನ ಮಗಳಿಗೆ ಮದುವೆ, ನಂತರ ಮಕ್ಕಳು, ನಾನು ಅಜ್ಜ. ಎಂತದ್ದು ನನ್ನ ಮೊಮ್ಮಕ್ಕಳಿಗೆ ನಾನು ಚಡ್ಡಿ ಹಾಕೊಂಡು ಪೆಪರ್ಮೆಂಟ್ ಸಿಗ್ಬೋದಾ? ತೋರಿಸ್ತೇನೆ. ಎಂತ ತೋರಿಸಿ ನಂತರ ಹೇಳ್ತೇನೆ. ಅಣ್ಣ ಬರ್ತೇನೆ, ಬೇಸರ ಬೇಡ ಆಯ್ತಾ? ಒಂದು ಇಂಟರ್ ಕಾಸ್ಟ್ ಉಂಟು ಒಂದು. ನಿನ್ನ ಹಾರ್ಟ್ ಜಾಗ್ರತೆ. ಡಾಕ್ಟ್ರೆ ಬರ್ತೇನೆ, ಡಾಕ್ಟ್ರೆ ಬರ್ತೇನೆ. ನಾನು ಇಲ್ಲಿ ಕಾಯೋದಿಲ್ಲ, ನೆಟ್ಟು ಹೋಗ್ತೇನೆ ಆಚೆ. ಎಕ್ಸ್ಕ್ಯೂಸ್ ಮೀ. ಎಲ್ಲ ಸರಿ ಉಂಟು. ದಯವೇಚ್ಚು ಇವರಿಬ್ಬರು ಮುಂದಾಡಿಕೊಂಡು ಊರು ಸುತ್ತಿದ್ದು ಸಾಕು. ಮುಂದೆ ಎಂತ ಅಂತ ಹೆಣ್ಣಿನ ತಂದೆ ಗಂಡಿನ ತಂದೆ ಇಬ್ರು ಸೇರಿ ನಿರ್ಧಾರ ಮಾಡ್ತಿತ್ತು. ಮದುವೆಗಿದ್ವಿ ಅಂತ ಮಾತಾಡ್ತಿದ್ದಾರೆ ದೊಡ್ಡವರು. ದುಃಖ ಪಡೋಣ ಅಂತ ಕರೆದೆ. ತುಂಬಾ ಬೇಜಾರಾಯ್ತು ಪಾಪ. ಮದುವೆ ಫಿಕ್ಸ್ ಅಂದ್ರೆ ಖುಷಿ ಪಡಕ್ಕಾಗತ್ತಾ? ಸಾಯಿಸ್ತೀನಿ ಇವಾಗ. ಕಾರ್ಗೆ ಎಲ್ಲಿ ಏನಿಲ್ಲ ಏನಿಲ್ಲ. ತಿರ್ಗಾ ಓಡೋಗೋಣ. ಬರದೇ ಬೇಡ, ಬಂದ್ರೆ ಮದುವೆ ಮಾಡ್ಬಿಡ್ತಾರೆ. ನಮ್ಮಿಬ್ಬರ ಸೆಲೆಕ್ಷನ್ ನಿನ್ ಸೆಲೆಕ್ಷನ್ ಚೆನ್ನಾಗಿರೋದು. ನನ್ನ ಆರಿಸ್ಕೊಂಡ್ಬಿಟ್ಟೆ. ನನ್ ಸೆಲೆಕ್ಷನ್ ಸ್ವಲ್ಪ ಸುಮಾರು. ಹೋಗು, ನೀನ್ ಮಾತಾಡ್ಬೇಡ ನನ್ನ ಹತ್ರ. ಸರಿ, ಇವಾಗ ನಾವು ಹೋಗ್ತಿದೀವಾ ಬರ್ತಿದೀವಾ? ಯಾವಳು ಗೊತ್ತು. ಅದು ಕರೆಕ್ಟ್. ಇನ್ನೊಂದು ಕೊಡ್ತಾ ಬಿದ್ದಿರು ಪದೇ ಪದೇ ಕೇಳಕ್ಕಾಗಲ್ಲ ನನ್ಗೆ. ಹಂಗ ಒಂದ್ ಸ್ಟೆಪ್ ಡೈರೆಕ್ಟ್ ಆಗಿ ಆ ಗಾಡಿ ಬೆನ್ನ. ಸರಿ, ಸ್ವಲ್ಪ ಇನ್ನೊಂಚೂರು ಟ್ರೈ ಮಾಡಿದ್ರೆ ಎಲ್ರು ಒಟ್ಟಿಗೆ ಹೊಗೆ ಹಾಕಬಹುದಾಗಿತ್ತು. ಟ್ರೈ ಮಾಡೋದಿಲ್ವ ಪಸ್ಸಿನ? ಯಾಕೆ ಫೋನ್ ತೆಗಿಯಲ್ಲ ನೀನು? ನಾವು ಫುಲ್ ಬಿಸಿ, ವ್ಯಾಪ್ತಿ ಪ್ರದೇಶದಲ್ಲೇ ಇಲ್ಲ. ಇವರು ದೀಪಾ ಅಂತ, ತಿಥಿವಡೆ ಅನ್ಬೋದು. ಇವರು ಗೊಗ್ಗಯ್ಯ, ಹೆಬ್ಬಾವು, ಮುತ್ತೈದೆ, ಕೆರೋಸಿನ್, ಹಸೀನಾ, ಆಮೇಲೆ ತೊಗರಿಬೇಳೆ. ಆಸ್ ಇಟ್ ಇಸ್ ನಾವು ಪರ. ಏಯ್ ಮುಚ್ಚೋ, ಇವನು ಟೆಡಿ ಬೇರ್. ಟೆಡಿ ಇಂಗ್ಲಿಷ್ ಮಜಾ ಇಲ್ಲ. ಇವನು ಕರಡಿ ನನ್ ಮಗ. ಹೌದು, 2 ಹಲ್ಸ್ನಣ್ಣಿಗೆ ಜೇನ್ ತುಪ್ಪ ಹಾಕೊಂಡು ಒಬ್ನೇ ಖಾಲಿ ಮಾಡಿದ್ದ. ಅವತ್ತೇ ಜಾನ್ವಿನ್ಗೆ ಟೆಡ್ಡಿ ಅಂತ ಹೆಸರಿಟ್ಟಿದ್ದು. ಟೆಡಿ ಗಿಡಿ ಬೇಡ, ಕರಡಿನೇ ಚೆನ್ನಾಗಿದೆ. ಕರಡಿ ಸೆಲೆಕ್ಷನ್ ಓಕೆ, ಆದ್ರೆ ಮೂತಿ ಸ್ವಲ್ಪ ದೊಡ್ಡದು. ಏನ್ ಮಾಡ್ಲಿ ಮಗನ, ನಾದಸ್ವರ ಹೋಗ್ತಲ್ಲ ಸ್ವಲ್ಪ ಹುಷಾರು. ಈ ವಿಷಯ ಕೇಳೋಕೆ ಚೆನ್ನಾಗಿಲ್ಲ ಅಪ್ಪ. ಬಂದ್ರು ಈ ಕಡೆ. ಪರಂ ಸೈಡ್ಗೋಗಿ ಮಾತಾಡೋಷ್ಟು ಸೀರಿಯಸ್ ಯಾರನ್ನ ಪಾಸ್ ಆಗ್ಬಿಟ್ರ? ಏನ್ ಮಾತಾಡ್ತೀಯಪ್ಪ ಈ ತಂಪತ್ತಲ್ಲಿ? ಪರಂ, ನಾ ಕೊನೆ ಸತಿ ಕೇಳ್ತೀನಿ, ಸಾನ್ವಿ ಬಗ್ಗೆ ನಿನ್ಗೇನ್ ಅನ್ಸುತ್ತೆ? ಯಾಕೆ ಏನಾದ್ರೂ ಅನ್ಸ್ಬೇಕು ನನಗೆ? ಹಾಗಲ್ಲ ಪರಂ. ಹೋಗ್ಲಿ, ನಿನಗ್ ನನ್ ಬಗ್ಗೆ ಏನ್ ಅನ್ಸುತ್ತೆ? ಏನೂ ಇಲ್ಲ. ಹಂಗೆ ನನಗೂ ಏನ್ ಅನ್ಸಲ್ಲ. ಆರಾಮಾಗಿದ್ದೀನಿ, ತಿಥಿ ಒಡೆನ ಕಟ್ಕೊಂತ ಇದ್ದೀನಿ. ಖೇಲ್ ಖತಮ್, ನಾಟಕ ಬಂದ್ ನಾನ್ ಸೋಲ್ಡ್ ಔಟ್. ಸಾನ್ವಿ ಫುಲ್ ನೈಟ್ ಅಳ್ತಾ ಇರ್ತಾಳೆ. ನಿಂದು ಅವಳ್ದು ಏನೋ ಡೀಪ್ ಲವ್, ಮದ್ವೆ ಗಿದ್ವೆ ಏನೇನೋ ಅಂತಿರ್ತಾಳೆ. ಆಗಲ್ಲ ಅಂದ್ರೆ ಸಾಯ್ತಾಳಂತೆ. ತಿಕ್ಲಿ ತಿರ್ಗಿ ಹೋಗಿದೆ ಅವಳಿಗೆ. ಅವಳಿಗೆ 1940 ತಿಕ್ಕಿಲ್ ತಿರುಗಿ ಹೋಗಿದೆ. ಅದು ನಿನಗೆ ಈಗ ಗೊತ್ತಾಗ್ತಾ ಇದೆ ಅಷ್ಟೇ. ಅದೇನೋ ತುಂಬಾ ಊಹೆ ಮಾಡ್ಕೊಂಡ್ ಮಾತಾಡ್ತಾಳೆ. ಫುಲ್ ಗಲಾಟೆ. ಅದಕ್ಕೆ ನೀನ್ ಅಡ್ರೆಸ್ ಹುಡ್ಕೊಂಡು ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದೀನಿ. ಇನ್ ಮುಂದೆ ನೀನುಂಟು ಅವಳುಂಟು. ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟಂಗೆ ಅವಳಿಗೊಂದು ಪಾರ್ಟಿ ಕೊಟ್ಟು ಸರಿ ಮಾಡೋಣ. ಅದ್ರಲ್ಲೇನು? ಶಿಲಾಬಾಲಕಿ ಪಸೀನಾ ಅವರೇ, ಕತ್ಲಲ್ ಕರಣಿಗೆ ಯಾರಾದ್ರೂ ತಾಳಿ ಕಟ್ಟಕ್ ಹೇಳ್ತಾರ? ಒಂದು ಗಂಡು ಹುಡುಗಿಯಾಗಿ ಯೋಚನೆ ಮಾಡು. ಅವ್ರಿಬ್ಬರದು ಏನಂತೆ? ಮದ್ವೆ ಆಗ್ತಾರಂತೆ. ನಾನ್ ಬಿಡಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಪಸೀನಾ ಅವರು ನಮ್ಮನ್ನ ತುಂಬಾ ಇಷ್ಟಪಡ್ತಾರಂತೆ. ನಂಗ್ ಡೌಟ್ ಇತ್ತು, ಆದ್ರೆ ನಾವು ನಿಮ್ಮನ್ನ ಇಷ್ಟಪಡ್ತೀವಿ, ಅದ್ರಲ್ಲಿ ಡೌಟೇ ಇಲ್ಲ. ಈಗ ನಾನೇನ್ ಮಾಡ್ಬೇಕು? ನೀವು ಪರಿಸ್ಥಿತಿನ ಸ್ವಲ್ಪ ಕಷ್ಟಪಟ್ಟು ಅರ್ಥ ಮಾಡ್ಕೊಂಡು ಗಾಡಿ ಹತ್ತಬೇಕು.
ಪತಿ ಪ್ರಣಯ ಪ್ರಸಂಗ ಮಾಡಿ ಸಾಯಿನಿ ಮರೆ ಜಾನೆಟ್ ಶೃಂಗಾರ ಏ ಬಿಭತ್ಸ ಬಾಯ್ಲಿ ಇಲ್ಲಿ ಸಾಯಿ ಮರೆ ಜಾನೆಟ್ ಈಗ ನೀನು ಜಾಂಬುವತಿ ಕೃಷ್ಣ ನಿನಗೆ ನೇರ್ಲೆಣ್ಣೆ ತರ್ತೇನೆ ಅಂತ ಅತ್ತ ಹೋದ್ರೆ ಇತ್ತು ನಿನಗೆ ವಿರಹ ಪ್ರಾಬ್ಲಮ್ ಇನ್ ಹಾರ್ಟ್ ಇದು ಕನ್ನಡ ನೀನು ತೊಲಗಿ ಸಾಯ ವಿರಹ ನೋವು ಹಾಟು ಯು ವಾಂಟ್ ಜಾಮೂನು ಗಂಡ ಕರಡಿ ಕೃಷ್ಣ ಇನ್ನೊಬ್ಬಳ ಜೊತೆ ಪ್ರೇಮ ಕೇಳಿ ಚೆಂಬು ಮಗ ನಾ ಬಂದೆ ಇನ್ನು ಎಂತದ ಇದು ನಿನ್ನ ಅವತಾರ ಎಂತದ ನಂದು ಹೆಚ್ಚು ಕಡಿಮೆ ಕೃಷ್ಣ ಪರಮಾತ್ಮನ ಪರದಾಟನೇ ಆಗಂಗ್ ಕಾಣುತ್ತೆ ಸ್ವಲ್ಪ ಸಪೋರ್ಟ್ ಮಾಡಿ ಇದು ಪ್ರೇಮ ಇದು ಪ್ರೇಮ ಇದು You want it? ಅದು ಹುಷಾರು ಸುಲಲಿತ ಸರಾಗ ಇಲ್ಲ ಮೇಡಮ್ ಬೆಳಗ್ಗೆ ಫಸ್ಟ್ ಬಸ್ಸಿಗೆ ಹಾರ ನಿಮ್ಗೆ ಪತ್ರ ಕೊಡಕ್ ಹೇಳ್ರಿ ಮಾರ್ರೆ ಕಾರುಣ್ಯಾಂಬುಧಿ ರಾಮ 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 ಶ್ರೀರಾಮ ಹೇಳು ನನ್ ಬಗ್ಗೆ ಏನನ್ಸತ್ತೆ ನೀನ್ ತುಂಬಾ ಒಳ್ಳೆಳು ಆದ್ರೆ ನೀನ್ ತಿನ್ಕೊಂಡ್ಬಿಡ್ಬೇಡ ಬಿ ಸೀರಿಯಸ್ ರೈಲ್ವೆ ಸ್ಟೇಷನ್ಲಿ ಬಸ್ ಕಾಯೋಳು ನೀನು ಹೆಂಗ್ ಸೀರಿಯಸ್ ಆಗಿರೋದು ನಿನ್ ಜೊತೆ ನಿಜ ಹೇಳು ನಿನಗ್ ನಾನ್ ಇಷ್ಟನಾ ಇಲ್ವಾ ಇಷ್ಟನೇ ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ಚಿಕ್ಕ ಪಾಪು ತರ ಇರ್ತೀಯಲ್ಲ ಅದು ಮಾತ್ರ ನನ್ ಜೊತೆ ಜೀವನ ಕಳಿಬೇಕು ಅನ್ಸಲ್ವಾ ಅಷ್ಟೊಂದ್ ರಿಸ್ಕ್ ಮಕ್ಳ ಜೊತೆ ಇಲ್ಲಪ್ಪ ನನಗೊಂದ್ ಡೌಟ್ ನೀನ್ ಇನ್ನು ತಾಯಿ ಹಾಲು ಕುಡಿತಿದ್ಯಾ ಅಂತ ನನ್ನಲ್ಲಿ ಇಲ್ದೇ ಇರೋದು ಏನಿದೆ ಅವಳಲ್ಲಿ ಯಾವನಿಗೆ ಗೊತ್ತು ಹ ಅವಳ ಕೂದಲಲ್ಲಿ ಮೂಗ್ಬಟ್ಟಲ್ಲಿ ಯಾವ್ದೋ ಒಂದ್ ಹಾಡ್ ಕೇಳುತ್ತೆ ಆ ಹಾಡ್ ನನಗೆ ತುಂಬಾ ಇಷ್ಟ ಅಕಸ್ಮಾತ್ ನಾನ್ ಸತ್ರೆ ನಿಂಗೇನು ಅನ್ಸಲ್ವಾ ಹೆಂಡತಿ ಮತ್ತು ಗೆಳತಿ ಇಬ್ರು ನೀರಲ್ಲಿ ಬಿದ್ದು ಸಾಯುವಾಗ ನಾನ್ ಸತ್ರು ಪರವಾಗಿಲ್ಲ ನೀರಿಗೆ ಹಾರಿ ನಿನ್ನೆ ಉಳಿಸೋದು ಹೆಂಡತಿ ಜೊತೆ ಸಾಯೋದಂತೂ ಗ್ಯಾರಂಟಿ ಅಟ್ಲೀಸ್ಟ್ ಫ್ರೆಂಡ್ ಆದ್ರೂ ಬದುಕೊಳ್ಳಿ ಅಂತ ಏಯ್ ಫ್ರೆಂಡ್ ಚೆನ್ನಾಗಿರ್ಬೇಕು ಅದು ನನ್ ಕೊನೆ ಆಸೆ ಅವಳು ಎಂತ ಬರ್ದಿರೋದು ಓದೇಳ್ಬಿಟ್ಟಿ ಆಗಿದ್ನೆಲ್ಲ ಮರ್ತ್ ಬಿಡು ಅಂತ ಅವಳು ಸಿಂಗಾಪುರ್ಗೆ ಹೊಟ್ಟೋದ್ಲು ಇನ್ನಿದ್ ಯಾಕೆ ಓದ್ಲಿ ಚಿಕ್ಕಪ್ಪ ಅವಳಿಗೆ ನನ್ನ ಮೇಲೆ ಪ್ರೀತಿ ಇಲ್ವಾ ಎಂತದ ಇದು ಬರ್ದಿರೋದು ಎಂತದ I'll be a reason for your happiness and not be a part of it. ಹಾಗಂದ್ರೆ ಎಂತ ಕೊನೆವರೆಗೂ ನಿನ್ ಖುಷಿನೇ ನನ್ ಖುಷಿ ಆದ್ರೆ ನಿನ್ ಖುಷಿಲಿ ನಾನಿರಕ್ಕಾಗಲ್ಲ ಕೆಳಗಿನ 3 ಸಾಲು ಅದೆಂತದು I'll be a part of your sadness and not a reason for it. ಹಾಗಂದ್ರೆ ನಿನಗೆ ಕಣ್ಣೀರ್ ಬರ್ಸೋ ನಾನು ಆಗ್ಬಾರ್ದು ಸಾನ್ವಿ ವರ್ಷವನಾಗ್ಬೇಕು ಈ ಪ್ರೀತಿ ಪ್ರೇಮ ಪ್ರಣಯ ಪ್ರಸಂಗ ಸಂಬಂಧ ಎಲ್ಲ ಮುಗಿದ ಕಥೆಯ ಸಂಬಂಧ ಶುರುನೇ ಆಗಿಲ್ಲ ಶುರು ಆಗದಿರೋ ಸಂಬಂಧ ಹೆಂಗ್ ಮುಗಿಯುತ್ತೆ ಸೊ ನಿನ್ ಹತ್ರ ನನ್ನ ನಂಬರ್ ಮಾತ್ರ ಇರುತ್ತೆ ಅದು ಮೊಬೈಲ್ ಅಲ್ಲಿ ಮನ್ಸಲ್ಲಿ ಏನು ಇರಲ್ವಾ ಕರೆಕ್ಟ್ ಒಳ್ಳೆಯವನಾಗೆ ಇರೋದು ಕೆಟ್ಟವನಾಗಿರೋದಕ್ಕಿಂತ ಕಷ್ಟ ನಾನು ಕೆಟ್ಟವನಾಗೆ ಇದ್ಬಿಡ್ತೀನಿ ಬರ್ಲಾ ಬಾಯ್ ಪುಟಾಣಿ
ಪರಂ, ನಾನು ಅವತ್ತು ದೀಪ ಹೊಟ್ಟೆ ಉರಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ನಾನಿನ್ನ ಬಿಡಲ್ಲ. ಎಲ್ಲ ಮುಗ್ದೋಯ್ತಲ್ಲ ಇವಾಗ. ಬಾಯ್ ಮುಚ್ಕೊಂಡು ನಡಿ ಅಷ್ಟೇ. ಏನ್ ಬಾಯ್ ಮುಚ್ಕೊಳ್ಳೋದು? ಬರೀ ನಾಟಕ ನಿಮ್ದೆಲ್ಲ. ನಂತರ ಬಾಯ್ ಬಿಟ್ಟು ಹೇಳ್ಬೇಕು. ನಿಂಗು ಅವ್ನ್ ಕಂಡ್ರೆ ಇಷ್ಟ ಅಂತ ಹೇಳು. ಮಗಳು PUC ಇಂದ ಕಂಡಿಟ್ಟಿದ್ದೆ ಅಂತ ಹೇಳು. ಯಾಕೆ ಧೈರ್ಯ ಇಲ್ವಾ? ಫ್ರೆಂಡ್ಸ್ ಅಂತೆ ಫ್ರೆಂಡ್ಸು. ಸಾನ್ವಿ ಸಮಾಧಾನ ಮಾಡ್ಲಾ? ನಾನು ಇಲ್ಲಿ ಅಳ್ತಾ ಇದ್ದೀನಿ, ನೀವು ಜೋರ್ ತರ್ಸ್ಕೊಂಡು ಕೆನ್ನೆ ನೋಡ್ತಾ ಇದ್ದೀರಾ? ಪರಂ ಆಗಲ್ಲ ಅಂತ ನೀವ್ ಮದ್ವೆ ಮಾಡ್ಕೊಳ್ಳಿ. ಬೆನ್ನಿಂದ ತುಂಬಾ ನೋಡ್ತೀರಲ್ಲ. ಸಾರಿ ನನ್ ಮಗ. ಬರೀ ನಾಟಕ. ನೀನ್ ಸುಳ್ಳು ಹೇಳ್ತಾ ಇದೀಯ ಪರಂ. ನಿನಗೂ ನಾನು ಇಷ್ಟ. ನಾನ್ ಬಿಡಲ್ಲ. ಹಿಮಾಲಯ ಹತ್ತಿ ಮನೆಗ್ ಬಂದಾಗ ನಿಂಗ್ ಫುಟ್ ಮಸಾಜ್ ಮಾಡಿದ್ದಲ್ಲ, ಅವಾಗ ಲೋವಿತ್ತ. ಮಧ್ಯರಾತ್ರಿಲಿ ಸಾಯ್ತೀನಿ ಅಂತ ಫೋನ್ ಮಾಡಿದಾಗ ಓಡ್ ಬರ್ತಿದ್ಯಲ್ಲ, ಅವಾಗ ಚೆನ್ನಾಗಿದ್ದ. ನಾನ್ ಕಳ್ಸಿರೋ ಅಷ್ಟು ಇಮೇಲ್ SMS ನೆಲ್ಲ ಸುಟ್ಟಾಕ್ ನೋಡೋಣ. ಅಪ್ಪ ಅಮ್ಮ ಇಲ್ದಿರೋ ಹುಡುಗಿ ನಾನು. ನನ್ ಹಿಂದೆ 1000 ಜನ ಬಿದ್ರು. ನಾನೆಲ್ಲ ಬಿಟ್ಟು ನಿನ್ನ ನಂಬ್ದೆ. ನೀನು ನಂಬಿಸಿ ಮೋಸ ಮಾಡ್ದೆ. ಚೀಟರ್ ನೀನು. ನಾನ್ ಬಿಡಲ್ಲ ನೀನ. ನಾನ್ ಬಿಡಲ್ಲ. ನಾನು ಅವತ್ತು ಯಾಕೆ ಅಷ್ಟೊಂದು ಡ್ರಾಮಾ ಮಾಡ್ದೆ ನಂಗೆ ಇವತ್ತು ಗೊತ್ತಿಲ್ಲ. ಡ್ರಾಮಾ ಅಲ್ಲ, ದುಮ್ರಾಟ. ಸಾರಿ. ಈ ಹೆಣ್ಮಕ್ಳು ಒಳ್ಳೆಯವ್ರು ಅಂತಾರಲ್ಲ, ಅದೆಲ್ಲ ನಿಜನಾ ಸಾನ್ವಿ? ನಂಗೆ ಅನ್ಸಿದ್ದೆ ನಾನ್ ಮಾಡ್ದೆ ಕಣೋ. ತಪ್ಪಿಲ್ಲ, ಆದ್ರೆ ಅವಳಿಗನ್ಸಿದ್ ಅವಳು ಮಾಡಿದ್ಲು. ಅಲ್ಲೇ ಫುಲ್ ಎಡವಟ್ಟಾಗಿದ್ದು. ಹೌದಾ? ಮುತ್ತೈದೆ ನನ್ ಲೆಕ್ಚರರು. ತುಂಬಾ ದಿನ ಲವ್ ಮಾಡ್ಬಾರ್ದಪ್ಪ. ಕ್ಲಾಸ್ಮೇಟ್ಸ್ ಆಗಿದ್ ಹುಡುಗಿರಲ್ಲ ಲೆಕ್ಚರರ್ಸ್ ಆಗ್ಬಿಡ್ತಾರ. ಹತ್ಲ ಕಡೆ ನಾವು ಪಾಸು ಆಗಲ್ಲ, ಇತ್ಲ ಕಡೆ ಕೇಸು ಕ್ಲೋಸ್ ಆಗಲ್ಲ. ಇದುವರೆಗೂ ನಡೆದಂತ ಈ ಪ್ರಣಯ ಪ್ರಸಂಗದಲ್ಲಿ ನಾನು ಮತ್ತೆ ಈ ಮೀನು, ಸ್ವಲ್ಪ ಮಟ್ಟಿಗೆ ನೀನು, 3 ಜನ ನೆಟ್ಟಿಗಿರೋದು. ಕೊಡು ಗಂಡ ಹೆಣ್ಣು ನೋಡ್ಬೋಣ. ಈಗ ಇದನ್ನು ಸಾಯಿಸ್ಬೇಡ ನೀನು. ನಾನು ಈ ಮೀನ ನೀರಿಗೆ ಬಿಡ್ತೀನಿ. ಹಂಗ ಅಲ್ಲ, ಈ ಹುಡುಗಿ ತಲೆ ಕೆಟ್ಟು ನನ್ನ ಇಷ್ಟಪಟ್ರೆ ನೀನೇ ಕೈಯಲ್ಲಿ ಮೀನ್ ಹಿಡ್ಕೊಂಡು ಹೋಗ್ಬೇಕು. ಬರ್ಬೇಡ. ಏಯ್, ತಪ್ಪು ಮಾಡ್ತಿದ್ಯಾ? ಜಗಳ ಆಡಂತದ್ ಏನಾಗಿಲ್ಲ. ಇನ್ನೇನ್ ಆಗ್ಬೇಕು? ಅವಳನ್ನ ಬಿಟ್ಟಲ್ಲ. ಅಲ್ಲ ಅಲ್ಲ, ಅವಳೇನ್ ತಪ್ಪಿದೆ ಅಂತ ಅವಳನ್ನ ಬಿಟ್ಟೆ. ಅಷ್ಟು ಒಳ್ಳೆ ಹುಡುಗಿನ ಬೇಡ ಅಂತ ದೂರ ಕಳಿಸ್ತಿಯಲ್ಲ. ನನಗ್ ನಿನ್ ಮನುಷ್ಯನೇ ಅನ್ನಿಸ್ತಿಲ್ಲ, ಕ್ರೂರಿ ಅನ್ನಿಸ್ತಿದೆ. ಒಂದು ಪ್ರೀತಿನ ಉಳಿಸ್ಕೊಳಕ್ ಆಗದೆ ಇರೋನು ನಾಳೆ ನನಗೂ ಕೈ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಬದುಕಲ್ಲಿ ತುಂಬಾ ಇಷ್ಟಪಟ್ಟಿದ್ದು ಒಂದೇನೆ, ಅದು ನೀನು. ನನಗ್ ಹಾಗ ಅನ್ಸಲ್ಲ. ನಾನು ಅದು ನಂಬಲ್ಲ. ಯಾಕೋ ಅಳು ಬರಂಗಾಗ್ತಾ ಇದೆ. ಈಗ ನಾನತ್ತು ತುಂಬಾ ಒಳ್ಳೆಯವನಂತ ಪ್ರೂವ್ ಮಾಡೋ ಅವಶ್ಯಕತೆ ನನಗಿಲ್ಲ. ನಾನು ಒಳ್ಳೆಯವನಂತ ನಿನ್ಗನ್ಸ್ಬೇಕು, ನನ್ಗಲ್ಲ. ನೀನ್ ಒಳ್ಳೆಯವನಲ್ಲ, ನಿನ್ ಮನಸ್ಸಾರಿ ಇಲ್ಲ. ನಾನು ಇದ್ರ ಮಾತು ಕೇಳ್ಕೊಂಡು ಬದುಕೋನು. ಯಾರು ಇದನ್ನ ಬೈದಿರ್ಲಿಲ್ಲ. ಎಲ್ಲಿವರೆಗೂ ನಿನಗೆ ನನ್ನ ಮೇಲೆ ಅನುಮಾನ ಇರುತ್ತೋ ಅಲ್ಲಿವರೆಗೂ ಕೊಳೋ ಅಂತ ಅಳ್ತಾ ಇರು. ಆ ಕಡೆ ನಾನು ಅಳ್ತಾ ಇರ್ತೀನಿ. ಒಂದಿನ ಕಣ್ಣೀರ್ ಖಾಲಿ ಆಗುತ್ತೆ, ಅವತ್ ಬಾ, ನಾನು ನಿನ್ ಕಾಯ್ತಾ ಇರ್ತೀನಿ. ಅಕಸ್ಮಾತ್ ಬರ್ಲೇಬಾರ್ದು ಅನ್ಸಿದ್ರೆ ಬರ್ಬೇಡ, ಅವತ್ತು ನಿನ್ ಕಾಯ್ತಿರ್ತೀನಿ. ಇನ್ಯಾವತ್ತು ನನಗ್ ಸಿಗ್ಬೇಡ. ಹೋಗು. ಗುಡ್ ಬೈ.